ಹಾಯ್ ಗಾಯ್ಸ್, ಇವತ್ತು ಏನು ಹೇಳೋದಂದರೆ ಇವತ್ತು ಅಪ್ಡೇಟ್ ಕೊಡ್ತೀನಿ ಅಂತಂದಿದೆ ಗಲ್ಫ್ ವಾರ್ ಬಗ್ಗೆ. ನಿನ್ನೆ ಒಂದು ವೆಸಲ್ ಬಂದಿದೆ ಅಂತೆ, LPGದು ಬಾಂಬೆಗೆ ಬಂದು ಇಳಿದಿದೆ. ಇನ್ನೊಂದು ವೆಸಲ್ಲು ಇವತ್ತು ಬರ್ತಾ ಇದೆ, ಕ್ರೂಡ್ ಆಯಿಲ್ ವೆಸಲ್ಲು. ಅದು ಬಂದು ಗುಜರಾತಿಗೆ ಇಳಿತದೋ ಬಾಂಬೆಗೆ ಇಳಿತದೋ ಗೊತ್ತಿಲ್ಲ. ಇನ್ನು 22 ವೆಸಲ್ಸ್ ಇವೆ ನಮ್ಮ ಇಂಡಿಯಾದು. ಅವೆಲ್ಲ ಹಮ್ರೋಜ್ ಇದು ಜಲಸಂಧಿಯಲ್ಲಿ ಎಲ್ಲ ಸ್ಟಕ್ ಆಗಿವೆ. ಇದರಲ್ಲಿ 2 ವೆಸಲ್ಸ್, ಇವತ್ತೊಂದು ವೆಸಲ್ ಬಂದಿದೆ, ಇನ್ನೊಂದು ವೆಸಲ್ ಬಂದಿದೆ, ಇನ್ನೊಂದು ವೆಸಲ್ ಬರೆದಿದೆ. ಗಾಯ್ಸ್, ಇದರಿಂದ ನಮಗೆ ಸಿಲಿಂಡ್ರದ್ದು ಭಾಳ ಡೆಫಿಸಿಟ್ ಆಗಿದೆ. ಸಿಲಿಂಡ್ರದು ಎಲ್ಲ ಕಡೆ ಕಮರ್ಷಿಯಲ್ ಎಲ್ಲೂ ಸಿಲಿಂಡ್ರ್ ಸಿಗ್ತಾಯಿಲ್ಲ. ಮನಿಯಲ್ಲಿ ಸಿಗ್ತಾಯಿದೆ ಸಿಲಿಂಡ್ರು, ಅದಕ್ಕೇನು ಇದು ಇಲ್ಲ ಮನಿಯಲ್ಲಿ ಸಿಲಿಂಡ್ರು. ಬಟ್ ಕಮರ್ಷಿಯಲ್ ಸಿಗ್ತಾಯಿಲ್ಲ ಎಲ್ಲಿಯೂ ಸಿಲಿಂಡ್ರು, ಸ್ಟಾಕ್ ಇಲ್ಲ. ಅದ್ರ ಸಂಬಂಧ ವಾರಿಂದ ಭಾಳ ಎಫೆಕ್ಟ್ ಆಗಿದೆ ಗಾಯ್ಸ್. ನಾವು ಏನು ಪ್ರಾರ್ಥನೆ ಮಾಡೋದಂದರೆ, ದೇವ್ರ ಕಡೆ ಏನು ಪ್ರಾರ್ಥನೆ, ಆದಷ್ಟು ಜಲ್ದಿ ಬೇಗ ಮುಗಿಬೇಕು ವಾರ್ ಅಂಥೇಳಿ. ಆದರೆ ಇವರು ಇರಾನ್ದವ್ರು ವಾರ್ ಮುಗಿಸ್ತಾ ಇಲ್ಲ ಫ್ರೆಂಡ್ಸ್. ಅವರು ನಾವು ಎಷ್ಟಾಗುತ್ತೆ ಅಷ್ಟು ಫೈಟ್ ಮಾಡ್ತೀವಿ ಅಂತ ಅಲ್ಲಗತ್ತಿದ್ದಾರೆ. ಇವರು ಅಮೇರಿಕಾ ಇಸ್ರೇಲ್ನೂ ಅವರೂ ಬಿಡ್ತಾಯಿಲ್ಲ. ಅವರು ಮಿಸೈಲ್ಸ್ ಬಾಂಬಾರ್ಡ್ಮೆಂಟ್ ಮಾಡ್ತಾಯಿದ್ದಾರೆ. ನಿನ್ನೆ ಇದು ಇರಾನು ಇದಕ್ಕೆ ಮಿಸೈಲ್ಸ್ ಬಿಟ್ಟಿದೆ, ಸೌದಿ ಕಡೆ ಬಿಟ್ಟಿದೆ ಮಿಸೈಲ್ಸು. ಅದರಲ್ಲಿಂದ ನ್ಯಾಟೋ ಸ್ಟೇಟ್ಸ್ದವರು, ನ್ಯಾಟೋ ನಮ್ಮದು ದೇಶಗಳು ಎಲ್ಲ ಅಪೋಸ್ ಮಾಡ್ತಾಯಿದ್ದಾರೆ ಅದಕ್ಕೆ. ಅದರಲ್ಲಿಂದ ನಮ್ಮದು ಸೌದಿ ಅವೆಲ್ಲ ಬಲಿಪಶು ಆಗ್ತಿದೆ. ಅಮೇರಿಕಾಯಿಂದ ನಮ್ಮ ಇವೆಲ್ಲ ಬಲಿಪಶು ಆಗ್ತಿದ್ದಾವೆ ಎಲ್ಲ. ನಮ್ಮ ಸೌದಿ, ಆಮೇಲೆ ಕತಾರು, ಇವೆಲ್ಲ ಅದರಲ್ಲಿಂದ ಅಮೇರಿಕಾ ಏರ್ಬೇಸ್ಗಳಿಗೆ ಸ್ಟ್ರೈಕ್ ಮಾಡೋದ್ರಿಂದ ಅವ್ರಿಗೆ ಸಿವಿಲಿಯನ್ಸ್ಗಳು ಸಾಯ್ತಾ ಇದ್ದಾರೆ. ಅದರ ಸಂಬಂಧ ಭಾಳ ಬಲಿ ಆಗ್ತಿದೆ ಅಂಥೇಳಿ ಅವರು ಇದು ಮಾಡ್ತಾಯಿದ್ದಾರೆ. ಅದರ ಸಂಬಂಧ ಗಾಯ್ಸ್, ನಾ ಏನು ಹೇಳ್ತಾ ಇದ್ದೇನೆ ಅಂದರೆ, ಇದು ಶಾಂತಿ ಸಂಧಾನ ಮಾಡಬೇಕು, ಇದಕ್ಕೆ ನಿಂದಿಸಬೇಕು ಅಂತ ನಂದು ಅಪೇಕ್ಷೆ ಇದೆ ಗಾಯ್ಸ್. ಇದು ನಮ್ಮ ಜೈಶಂಕರ್ ಅವರು ಹೋಗಿ, ನಮ್ಮ ಫಾರಿನ್ ಮಿನಿಸ್ಟ್ರು ಹೋಗಿ ಅವ್ರಿಗೆ ಮಾತಾಡಿಸಿ ಇಬ್ಬರಿಗೆ ಇದು ಮಾಡಬೇಕು. ಮತ್ತು ನ್ಯಾಟೋ ದೇಶಗಳು ಯಾರೂ ಇದಕ್ಕೆ ಒಪ್ತಾ ಇಲ್ಲ ಫ್ರೆಂಡ್ಸ್. ಅಮೇರಿಕಾ ಕರೆದಿದೆ, ಹಮ್ರೋಜ್ ಇದರಲ್ಲಿ ನಮಗೆ ಇದು ಮಾಡಿರಿ, ಹೆಲ್ಪ್ ಮಾಡಿರಿ ಅಂಥೇಳಿ. ಆದರೆ ಅವರು ಚೈನಾ ಒಪ್ತಾ ಇಲ್ಲ, ಫ್ರಾನ್ಸ್ ಒಪ್ತಾ ಇಲ್ಲ, ಬ್ರಿಟನ್ ಒಪ್ತಾ ಇಲ್ಲ, ಆಮೇಲೆ ಇದು ಒಪ್ತಾ ಇಲ್ಲ, ಕೊರಿಯಾ ಒಪ್ತಾ ಇಲ್ಲ, ಯಾವೂ ಒಪ್ತಾ ಇಲ್ಲ ಅವರಿಗೆ. ಆದರೂ ಅವರು ಹಠ ಬಿಡ್ತಾ ಇಲ್ಲ, ಟ್ರಂಪ್ ಹಠ ಬಿಡ್ತಾ ಇಲ್ಲ. ಒಟ್ಟು ವಾರ್ ಮಾಡ್ಬೇಕಂತ ಹೇಳಿ ಇದು ಮಾಡಿದ್ದಾನೆ. ಒಟ್ಟು ನಾಶ ಮಾಡಬೇಕು, ಇರಾನ್ ನಾಶ ಮಾಡ್ಬೇಕಂತ ಇದ್ದಾನೆ. ಇಸ್ರೇಲ್ ಜೊತೆ ಕೈ ಜೋಡಿಸಿ ಇವೆರಡೂ ಜಂಟಿಯಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವರಿಬ್ಬರು. ಆದರೆ ಇಲ್ಲಿ ಎಫೆಕ್ಟ್ ಆಗೋದು ನಮ್ಗೆ ಎಫೆಕ್ಟ್ ಇದೆ. ಕ್ರೂಡ್ ಆಯಿಲ್ ಎಫೆಕ್ಟ್ ಆಗುತ್ತೆ, ಮತ್ತು ಫಸ್ಟು ಸಿಲಿಂಡ್ರ್ ಎಫೆಕ್ಟ್ ಆಗುತ್ತೆ, LPG. ಆಮೇಲೆ ನೆಕ್ಸ್ಟು ಕ್ರೂಡ್ ಆಯಿಲ್ ಎಫೆಕ್ಟ್ ಆಗುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಆಮೇಲೆ ಸ್ಟಾಕ್ಸ್ ಕಮ್ಮಿ ಉಳಿಯುತ್ತೆ, ಅದ್ರದ್ದು ಎಫೆಕ್ಟ್ ಆಗುತ್ತೆ. ಇಲ್ಲ ರೇಟ್ ಇರುತ್ತೆ ಪೆಟ್ರೋಲ್ದು. ಇದೇ ಗಾಯ್ಸ್ ಇವತ್ತಿನ ಅಪ್ಡೇಟು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಗುಡ್ ಬಾಯ್.